ಈ ವಿಡಿಯೋದಲ್ಲಿ ಆಧಾರ್ ನಂಬರ್ ಅಂದರೆ ಯಾವುದೋ ಒಂದು ಆಧಾರ್ ನಂಬರ್ ಹಾಕಿಸಿರ್ತಾರೆ, ಅಂದರೆ ಎನ್ರೋಲ್ಮೆಂಟ್ ಮಾಡಿಸಿರ್ತಾರೆ, ಆದರೆ ಕಳ್ಕೊಂಡಿರ್ತಾರೆ. ಅವರು ಕಳ್ಕೊಂಡಾಗ ಮತ್ತೊಮ್ಮೆ ಏನು ಮಾಡ್ತಾರೆ, ಎನ್ರೋಲ್ಮೆಂಟ್ ಮಾಡಿಸೋಕ್ಕೆ ಹೋಗ್ತಾರೆ. ಅವಾಗೇ ಬರುತ್ತೆ, ಅಂದರೆ ಆಲ್ರೆಡಿ ನೀವು ಆಧಾರ್ ನಂಬರ್ ಮಾಡಿಸಿದ್ದೀರಿ ಅಂತ ಒಂದು ಕಂಡೀಷನ್ ಇದೆ ನೋಡಿ ನಮ್ಮ ಹತ್ರ. ನೋಡಿ, ಅದನ್ನೇ ಯಾವುದು ಕಳೆದೋಗಿರೋ ಆಧಾರ್ ನಂಬರ್ನ ಯಾವ ಥರ ತೊಗೊಳ್ಳೋದು, ಏನು ಪ್ರೂಫ್ ಇರಲಾರದೆ ತೊಗೋಬೇಕು, ಅದು ಕಷ್ಟ ಆಗುತ್ತೆ. ಅದನ್ನು ಯಾವ ಥರ ತೊಗೊಳ್ಳೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನೋಡಿ. ಲಾಸ್ಟ್ ಆಧಾರ್ ನಂಬರ್ ಅಂದರೆ ಕಳೆದಿರೋ ಆಧಾರ್ ನಂಬರ್ನ ಯಾವ ಥರ ರಿಕವರ್ ಮಾಡೋದು ಸಿಂಪಲ್ಲಾಗಿದೆ ನೋಡಿ. ಅವರು ಆಲ್ರೆಡಿ ಆಧಾರ್ ನಂಬರ್ ಮಾಡಿಸಿ ಅವರಿಗೆ ಪೋಸ್ಟಿಗೆ ಬರುತ್ತೆ ಅಂತ ಹೇಳಿರ್ತಾರೆ. ಅವರು ಪೋಸ್ಟಿಗೆ ಬರೋವರೆಗೆ ವೇಟ್ ಮಾಡಿರ್ತಾರೆ, ರಿಸಿಪ್ಟ್ ಕಳೆದೇ ಇರುತ್ತೆ. ಮತ್ತು ಇನ್ನೊಮ್ಮೆ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಆವಾಗ ಇದು ಈ ಮತ್ತೊಂದು ಎನ್ರೋಲ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ನೋಡಿ, ನಾವು ಚೆಕ್ ಮಾಡಿದಾಗ ಏನಂತ ಬಂತು ನೋಡಿ, ಕೆಳಗಡೆ ರೆಡ್ ಕಂಪ್ಲೀಟೆಡ್ ರೆಡ್ ಬಂತು ನೋಡಿ, ಹಸಿರು ಬರಲ್ಲಿ ಏನಂತ ಬರುತ್ತೆ, ಆಲ್ರೆಡಿ ಡೂಪ್ಲಿಕೇಟ್ ಇದೆ ಅಂತ ಬಂದಿದೆ. ಆವಾಗ ಏನು ಮಾಡ್ಬೇಕಂದ್ರೆ ಸಿಂಪಲ್ ಆಗಿದೆ, ಬಹಳ ಸಿಂಪಲ್ ಆಗಿದೆ ನೋಡಿ. ಈ ಥರ ಬಂದಾಗ ರೆಡ್ ಬಂದಿದೆ ಅಂತ ಹೇಳಿದ್ವಿ ನೋಡಿ. ವಿ ಹ್ಯಾವ್ ಫೌಂಡ್ ಮ್ಯಾಚಿಂಗ್ ಡೂಪ್ಲಿಕೇಟ್ಸ್ ಫಾರ್ ಯುವರ್ ಎನ್ರೋಲ್ಮೆಂಟ್ ರಿಕ್ವೆಸ್ಟ್. ಇಫ್ ಯು ಎನ್ರೋಲ್ಡ್ ಇನ್ ಪಾಸ್ಟ್ ಅಂದರೆ ಮೊದಲಿಗೆ ಏನಾದರೂ ಎನ್ರೋಲ್ ಆಗಿದ್ದರೆ ಫಾರ್ಗೊಟನ್ ಆರ್ ಲಾಸ್ ಆಧಾರನ್ನು ಎನ್ರೋಲ್ಮೆಂಟ್ ನಂಬರ್ ಅಂತ ಹಾಕಬೇಕು. ಹಾಕಿ UID ವೆಬ್ಸೈಟಲ್ಲಿ ಹೋಗ್ಬೇಕಂತ ಆಲ್ರೆಡಿ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಆವಾಗ ಬಹಳ ಸಿಂಪಲ್ಲಾಗಿ ಅವರಿಗೆ ಗೊತ್ತಿರಲ್ಲ, ಕೆಲವೊಂದು ಕಡೆ ಏನಾಗಿಬಿಡುತ್ತೆ, ಮೋಸನ ಆಗುತ್ತೆ, ತೆಗೆದುಕೊಡೋಕ್ಕೆ ಇದಾಗುತ್ತಂತೆ. ಅದಕ್ಕೆ ಈ ವಿಡಿಯೋದಲ್ಲಿ ಯಾರಾದರೂ ನೀವು ಆಧಾರ್ ಕಾರ್ಡ್ ಕಳ್ಕೊಂಡಿದ್ದರೆ, ಏನು ಪ್ರೂಫ್ ಇಲ್ಲ ಅಂದರೆ ಅದನ್ನು ಯಾವ ಥರ ತೆಗೆಯೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲೋ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೋಡಿ. ಆಧಾರ್ ವೆಬ್ಸೈಟಿಗೆ ಹೋಗ್ಬೇಕು. ಆಧಾರ್ ವೆಬ್ಸೈಟಿಗೆ ಹೋದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಯಾವ ಥರ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರದ್ದು ಡೈರೆಕ್ಟ್ ಲಿಂಕು ಕೂಡ ಹಾಕಿರ್ತೀನಿ ನಿಮಗೆ ನೋಡಿ. ರೀಟ್ರೈವ್ EID ಆರ್ ಆಧಾರ್ ನಂಬರ್ ಅಂತ ಸರ್ಚ್ ಮಾಡಿದರೆ ಸಾಕು ನೋಡಿ. ಆಧಾರ್ ನಂಬರ್ ಅಂತ ಸರ್ಚ್ ಮಾಡಿ ಎಂಟರ್ ನೇಮ್ ಅಂತ ಕೊಡಿ. ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಅಥವಾ ಮೇಲ್ ID ಕಂಪಲ್ಸರಿ ಇರಬೇಕು. ಆಮೇಲೆ ಕ್ಯಾಪ್ಚಾ ಎಂಟ್ರ್ ಮಾಡಿ ಸೆಂಡ್ OTP ಅಂತ ಕೊಡಿ ನೋಡಿ. ರೀಟ್ರೈವ್ EID ಅಥವಾ ಆಧಾರ್ ನಂಬರ್ ಅಂತ ಕೊಟ್ಟು ಹೆಸರು ಕೊಡಬೇಕು, ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರು ಕ್ಯಾಪ್ಚಾ ಎಂಟ್ರ್ ಮಾಡಿ ಸೆಂಡ್ OTP ಅಂತ ಕೊಟ್ಟರೆ ಒಂದು OTP ಹೋಗುತ್ತೆ. OTP ಹೋದ ಮೇಲೆ ಅದು ಮೊಬೈಲ್ ನಂಬರ್ ಇದ್ದರೆ ಮಾತ್ರ ರಿಕವರ್ ಆಗುತ್ತೆ ನೋಡಿ. ಯುವರ್ ಆಧಾರ್ ನಂಬರ್ ಇಲ್ಲೇ ಆಗಿದೆ ನೋಡಿ, ಈ ಸೆಂಡ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬಂತು. ಇದೇನಿದೆ ಆವಾಗಲೇನು ಡೂಪ್ಲಿಕೇಟ್ ಏನಾಗಿದೆ ಅದೇ ಆಧಾರ್ ನಂಬರ್ನೇ, ಅವರಿಗೆ ಗೊತ್ತಿಲ್ಲ, ಕಳ್ಕೊಂಡಿದ್ದಾರೆ. ಅದನ್ನು ಈ ಥರ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಯಾವ ಥರ ಬರುತ್ತೆ ಅಂತ ನಾನು ತೋರಿಸಿ ಕೊಡ್ತೇನೆ ನೋಡಿ. ಬಂದಿರೋ ಮೆಸೇಜ್ ಇಲ್ಲಿ ನೋಡಿ, ಡಿಯರ್ ರೆಸಿಡೆಂಟ್ ಆಧಾರ್ ನಂಬರ್ ಬರುತ್ತೆ, 12 ನಂಬರ್ದು. ಈಸ್ ಯುವರ್ ಆಧಾರ್ ನಂಬರ್ UIDAI ಅಂತ ಬಂದುಬಿಡುತ್ತೆ ನೋಡಿ. ಸಿಂಪಲ್ ಆಗಿದೆ. ಯಾರ್ಯಾರು ಆಧಾರ್ ನಂಬರನ್ನು ಕಳ್ಕೊಂಡಿದ್ದೀರೋ, ಪ್ರೂಫ್ ಇಲ್ಲಾಂದ್ರೆ ಪರವಾಗಿಲ್ಲ, ನಿಮ್ಮ ಹೆಸರು ಗೊತ್ತಿದ್ದರೆ ಸಾಕು, ನಿಮ್ಮ ಮೊಬೈಲ್ ನಂಬರ್ ಅಥವಾ ಮೇಲ್ ID ಇದ್ದರೆ ಸಾಕು, OTP ಹೋಗುತ್ತೆ. ಸಿಂಪಲ್ಲಾಗಿ ನಿಮಗೆ ರಿಜಿಸ್ಟ್ರಿ ಆಗಿರೋ ಮೇಲಿಗೆ ಅಥವಾ ರಿಜಿಸ್ಟರ್ ಆಗಿರೋ ಮೇಲ್ ID ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಹಳ ಸಿಂಪಲ್ಲಾಗಿದೆ ಕಳೆದಿರೋ ಆಧಾರ್ ನಂಬರನ್ನು ಅಥವಾ ಯಾವ ಥರ ತಗೊಳ್ಳೋದಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.